ಬೆಂಗಳೂರು ಪಾಲಿಕೆ ಚುನಾವಣೆ ತೊಡೆತಟ್ಟಿ ನಿಂತ ಎಚ್ಡಿಕೆ ಮತ್ತು ಡಿಕೆ. ಮುಂಬೈ ಪಾಲಿಕೆ ರಿಸಲ್ಟ್ ಎಫೆಕ್ಟ್. ಸಖತ್ ಉತ್ಸಾಹದಲ್ಲಿರುವ ಜೆಡಿಎಸ್. ಬಿಜೆಪಿ ಮೇಲೆ ಶುರುವಾಯಿತು ಪ್ಯಾರ್. ಇಷ್ಟು ದಿನ ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆ ಅಷ್ಟಕ್ಕಷ್ಟೇ. ಏನೋ ಕೇಂದ್ರದ ನಾಯಕರುಗಳ ಖುಷಿಗೋಸ್ಕರ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ಮೈತ್ರಿ ಆಗಿದೆ ಅಂತ ಬಿಜೆಪಿಯನ್ನ ಎಲ್ಲಿಡಬೇಕೋ ಅಲ್ಲಿ ಇಟ್ಟಿತ್ತು ಜೆಡಿಎಸ್. ಅದರಲ್ಲೂ ವಿಶೇಷವಾಗಿ ಜೆಡಿಎಸ್ನ ಎಚ್.ಡಿ. ದೇವೇಗೌಡರವರು ಬಿಜೆಪಿಯನ್ನ ಎಲ್ಲಿಡಬೇಕೋ ಅಲ್ಲಿ ಇಟ್ಟಿದ್ರು. ಮೊನ್ನೆಯಷ್ಟೇ ಪ್ರೆಸ್ ಮೀಟ್ ಮಾಡಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ನಾವು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲ್ಲ, ವಿಧಾನಸಭೆಗಷ್ಟೇ ಹೊಂದಾಣಿಕೆ ಸೀಮಿತ ಅಂತ ಘಂಟಾ ಘೋಷವಾಗಿ ಹೇಳಿದ್ರು. ಬಿಜೆಪಿ ಜೊತೆಗಿನ ಮೈತ್ರಿಯ ವಿಷಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿರವರು ಬಿಜೆಪಿಯ ಬಗ್ಗೆ ಮೊದಲಿನಿಂದಲೂ ಸ್ವಲ್ಪ ಸಾಫ್ಟ್ ಕಾರ್ನರ್. ಆದರೆ ಎಚ್.ಡಿ. ದೇವೇಗೌಡ ಹಾಗಲ್ಲ. ಕಡ್ಡಿ ತುಂಡಾಗುವ ಹಾಗೆ, ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಮೈತ್ರಿ ಅಸ್ತಿತ್ವದಲ್ಲಿ ಇದ್ರೂ ಕೂಡ ಜೆಡಿಎಸ್ನ ಪ್ರತಿಷ್ಠೆಯನ್ನ ಕಾಪಾಡುವಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರು. ಈಗಲೂ ಕೂಡ ಪಡ್ತಾನೆ ಇದ್ದಾರೆ. ಲೋಕಸಭಾ ಚುನಾವಣೆಯನ್ನ ಬಿಜೆಪಿ ಜೊತೆ ಸೇರಿಕೊಂಡು ಒಂದಷ್ಟು ಸೀಟ್ಗಳನ್ನ ಗಳಿಸಿದಂತಹ ಜೆಡಿಎಸ್ ಮತ್ತು ಬಿಜೆಪಿಯ ಎರಡು ಪಕ್ಷಗಳು ಈಗ ಹೊಸದೊಂದು ಎಲೆಕ್ಷನ್ಗೆ ರಾಜ್ಯದಲ್ಲಿ ರೆಡಿಯಾಗಬೇಕಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿ ಮೊದಲ ಚುನಾವಣೆ ನಡೀತಾ ಇದೆ. ಈ ಮೊದಲ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಕ್ಕೆ ಬಹುದೊಡ್ಡ ಸವಾಲು. ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗೆ ಮೈತ್ರಿಯನ್ನ ಮಾಡಿಕೊಂಡಿದ್ದಂತಹ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮೈತ್ರಿ ಆಗಬೇಕೋ ಆಗಬಾರ್ದು ಅನ್ನುವ ಗೊಂದಲದಲ್ಲೇ ಕಾಲವನ್ನು ತಳ್ತಿದ್ರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಒಟ್ಟಾಗಿ ಎದುರಿಸಬೇಕು ಅನ್ನೋದು ಬಿಜೆಪಿಯ ಆಸೆಯಾಗಿತ್ತು. ಆದರೆ ಜೆಡಿಎಸ್ ಅದ್ಯಾಕೋ ಏನೋ ಮನಸ್ಸು ಮಾಡ್ತಾ ಇರಲಿಲ್ಲ. ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಎದುರು ಹಾಕೊಂಡು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸುವುದು ಕಷ್ಟ. ಒಂದು ವೇಳೆ ಆ ರೀತಿ ಏನಾದ್ರು ಮಾಡಿದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಮತ್ತು ಜೆಡಿಎಸ್ ಪಕ್ಷಕ್ಕೆ ಬಹುದೊಡ್ಡ ಹೊಡೆತ ಎದುರಿಸಬೇಕಾಗುತ್ತೆ ಅಂತ ಜೆಡಿಎಸ್ ನಾಯಕರುಗಳಿಗೆ ಅರಿವಿತ್ತು. ಆ ಕಾರಣದಿಂದಾಗಿಯೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳದೆ ತಮ್ಮ ರೂಟ್ಸ್ ಗಳನ್ನ ಭದ್ರ ಮಾಡಿಕೊಳ್ಳುವ ಜೆಡಿಎಸ್ನ ತಂತ್ರಗಾರಿಕೆಯಾಗಿತ್ತು. ಚುನಾವಣೆಯನ್ನ ಬಿಜೆಪಿ ಜೊತೆಗೆ ಮೈತ್ರಿಯೊಂದಿಗೆ ಎದುರಿಸೋಣ, ಮೈತ್ರಿಗೆ ಧಕ್ಕೆಯಾಗುವ ರೀತಿಯಲ್ಲಿ ಯಾರು ನಡ್ಕೋಬಾರದು ಅಂತ ಜೆಡಿಎಸ್ನ ಅಧ್ಯಕ್ಷ ಕೇಂದ್ರದ ಸಚಿವ ಕುಮಾರಸ್ವಾಮಿ ಅವರು ದಿಢೀರ್ ವರಸೆಯನ್ನ ಬದಲಾಯಿಸಿದ್ದಾರೆ. ಇಷ್ಟು ದಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ ಅಂತಿದ್ದವರು ಈಗ ಸಡನ್ ಆಗಿ ಬಿಜೆಪಿ ಜೊತೆ ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇರೋದು ಯಾಕೆ? ಮೊನ್ನೆಯಷ್ಟೇ ನಡೆದ ಬೃಹತ್ ಮುಂಬೈ ನಗರ ಪಾಲಿಕೆಯ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಶಿವಸೇನಾ ಮೈತ್ರಿಕೂಟ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಭರ್ಜರಿಯಾಗಿ 30 ವರ್ಷಗಳ ನಂತರ ಎಲೆಕ್ಷನ್ನ ಗೆದ್ದಂತಹ ಬಿಜೆಪಿ ರಾಷ್ಟ್ರದಲ್ಲಿ ಇನ್ನೂ ಕೂಡ ಹಾಟ್ ಫೇವರಿಟ್ ಪಕ್ಷವಾಗಿದೆ. ಹೀಗಾಗಿಯೇ ಬಿಜೆಪಿ ಮೇಲೆ ಜೆಡಿಎಸ್ಗೆ ಲವ್ ಮತ್ತಷ್ಟು ಜಾಸ್ತಿಯಾಗಿದೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ರೆ ಜೆಡಿಎಸ್ ಪಕ್ಷಕ್ಕೆ ಅನುಕೂಲ ಅನ್ನೋದು ಎಚ್.ಡಿ. ಕುಮಾರಸ್ವಾಮಿಯವರ ಅಭಿಪ್ರಾಯ. ಮೊದಲಿಂದಲೂ ಕೂಡ ಅವರದ್ದು ಇದೇ ಅಭಿಪ್ರಾಯ. ಮುಂಬೈ ಎಲೆಕ್ಷನ್ನ ರಿಸಲ್ಟ್ನ ನಂತರ ಹೊಸ ಉತ್ಸಾಹದಲ್ಲಿರುವ ಜೆಡಿಎಸ್ನ ನಾಯಕರು ಮತ್ತು ಬಿಜೆಪಿಯ ನಾಯಕರುಗಳು ಮುಂಬರುವ ಬೆಂಗಳೂರಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮಕಾಡೆ ಮಲಗಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಕ್ ಕೊಡಲು ತೆರೆಮರೆಯಲ್ಲಿ ತಂತ್ರಗಾರಿಕೆಯನ್ನ ಹೆಣೆಯೋದಕ್ಕೆ ಶುರು ಮಾಡಿದ್ದಾರೆ. ಜೆಡಿಎಸ್ಗೆ ಬಿಜೆಪಿ ಜೊತೆಗಿನ ಮೈತ್ರಿ ತುಂಬಾನೇ ಅನಿವಾರ್ಯ. ಈ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಎದುರಾಳಿ ಡಿ.ಕೆ. ಶಿವಕುಮಾರ್ ಅವರನ್ನ ಎದುರಿಸುವುದಕ್ಕೆ ರೆಡಿಯಾಗಿ ನಿಂತಿರುವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುವ ವರ ಅಂದ್ರೆ ಈ ಮುಂಬರುವ ಗ್ರೇಟರ್ ಬೆಂಗಳೂರು ಚುನಾವಣೆ. ಈ ಚುನಾವಣೆಯಲ್ಲಿ ಏನಾದರೂ ತಮ್ಮ ತಾಕತ್ತು ಪ್ರದರ್ಶನವನ್ನ ಮಾಡಿ ಗೆದ್ದು ಬೀಗಿದ್ರೆ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಪೆಟ್ಟು ಬೀಳೋದಂತೂ ಪಕ್ಕ. ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಿ ಎಲೆಕ್ಷನ್ಗಾಗಿ ಕಾದು ಕೂತಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಎರಡು ಪಕ್ಷ ಒಗ್ಗಟ್ಟಾಗಿ ತಿರುಮಂತ್ರ ಇಡೋದಕ್ಕೆ ಸಜ್ಜಾಗಿವೆ. ಹೀಗಾದರೂ ಮಾಡಿ ಮುಂದೆ ನಡೆಯಲಿರುವ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟನ್ನ ಗೆದ್ದುಬಿಟ್ರೆ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷವನ್ನ ಎದುರಿಸುವುದಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಕ್ಕೆ ದೊಡ್ಡ ಶಕ್ತಿ ದೊರಕದಂತಾಗ್ತದೆ. ಗ್ಯಾರಂಟಿಗಳನ್ನ ಕೊಟ್ಟು ಎಲ್ಲ ಚುನಾವಣೆಯನ್ನ ಗೆದ್ದು ಬೀಗ್ತೀವಿ ಅಂತ ಬೀಗ್ತಾ ಇರುವ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮಹಾ ಪ್ಲಾನ್ ಅನ್ನೇ ಹಾಕೊಂಡಿದೆ. ಮುಂದಿನ ಎಲೆಕ್ಷನ್ಗೂ ಮುಂಚಿನ ಸೆಮಿಫೈನಲ್ ಅಂತಾನೆ ಕನ್ಸಿಡರ್ ಆಗ್ತಾ ಇರುವ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಗ್ರೇಟರ್ ಬೆಂಗಳೂರು ಚುನಾವಣೆಯನ್ನ
ಮಾಡುವ ಅನಿವಾರ್ಯತೆ ಸರ್ಕಾರಕ್ಕಾಗಿದೆ. ಹಾಗಾಗಿಯೇ ಎಲೆಕ್ಷನ್ಗೆ ತಯಾರಿಯನ್ನ 3 ಪಕ್ಷಗಳು ಭರ್ಜರಿಯಾಗಿ ನಡೆಸ್ತಾ ಇವೆ. ಎಚ್ ಡಿ ಕುಮಾರಸ್ವಾಮಿರವರು ರಾಜ್ಯ ರಾಜಕಾರಣಕ್ಕೆ ಮರಳುವ ಸಾಧ್ಯತೆ ಇತ್ತು. ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿರವರು ರಾಜ್ಯದ ರಾಜಧಾನಿ ಬೆಂಗಳೂರನ್ನ ಹಿಡಿತ ಸಾಧಿಸಬೇಕು ಅಂದ್ರೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು. ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಯನ್ನ ಗೆದ್ರೆ ಸ್ಥಳೀಯವಾಗಿ ಮತ್ತು ಗ್ರೌಂಡ್ ಲೆವೆಲ್ ಅಲ್ಲಿ ಜೆಡಿಎಸ್ ಪಕ್ಷಕ್ಕೆ ಒಂದು ದೊಡ್ಡ ಟಾನಿಕ್ ಸಿಕ್ಕಂತಾಗುತ್ತೆ. ನಿಮಗೇನನ್ಸುತ್ತೆ? ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಜೆಡಿಎಸ್ಗೆ ಅನುಕೂಲನ ಅಥವಾ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ಜೆಡಿಎಸ್ಗೆ ಅನುಕೂಲನ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.